ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇದು ಮಂಜುನಾಥ್. ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಬಗ್ಗೆ ನಾನಿಲ್ಲಿ ಮಾತಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಇವತ್ತು ಜನವರಿ 11, 2026 ಅಂದರೆ ಎಕ್ಸಾಮಿನೇಷನ್ ಯಾವಾಗ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಫೆಬ್ರವರಿ 28, 2026ರಿಂದ ನಿಮ್ಮ ಸೆಕೆಂಡ್ ಇಯರ್ ಪಿ ಯು ಸಿ ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ಅವರು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಆದರೆ ಎಕ್ಸಾಮಿನೇಷನ್ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಚಾರಗಳು ನಿಮಗೆ ತಿಳಿದಿರೋದಿಲ್ಲ. ಅಂದರೆ ಯಾವ ಥರ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು, ಕ್ವಶನ್ ಪೇಪರ್ ಬ್ರೇಕ್ ಡೌನ್ ಯಾವ ಥರ ಇದೆ, ಕ್ವಶನ್ ಪೇಪರ್ಸ್ ವೆಯ್ಟೇಜ್, ಯಾವ ಕ್ವಶನ್ ಚಾಪ್ಟರ್ಗೆ ಯಾವ ಒಂದು ವೆಯ್ಟೇಜ್ ಇದೆ, ಮತ್ತು ನೀವು ಯಾವುದನ್ನು ಓದಬೇಕು, ಔಟ್ ಆಫ್ 80 ಮಾರ್ಕ್ಸನ್ನು ನೀವು ತೆಗಿಬೇಕಾದ್ರೆ ಎಲ್ಲೆಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಯಾವ ಚಾಪ್ಟರ್ ತುಂಬ ಇಂಪಾರ್ಟೆನ್ಸ್ ಇದೆ, ಯಾವ ಚಾಪ್ಟರ್ ಮೇಲೆ ನೀವು ತುಂಬ ಫೋಕಸ್ ಮಾಡಬೇಕು ಅನ್ನೋ ಎಲ್ಲ ವಿಚಾರಗಳ ಬಗ್ಗೆ ನಾನಲ್ಲಿ ನಿಮಗೆ, ಮತ್ತು ಸ್ಟಡಿ ಸ್ಕೆಡ್ಯೂಲ್ ಯಾವ ಥರ ಇರಬೇಕು ಎಲ್ಲವನ್ನು ಕೂಡ ನಾನು ಕ್ಲಿಯರಾಗಿ ನಿಮಗೆ ಈ ಒಂದು ಟೈಮಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಜಸ್ಟ್ ಶಾರ್ಟ್ ಪೀರಿಯಡಲ್ಲಿ ನೀವೆಲ್ಲವನ್ನು ಓದೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಒಂದು ವಿಡಿಯೋ ನಿಮಗೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸೆಕೆಂಡ್ ಇಯರ್ ಪಿ ಯು ಸಿ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನಾನಿಲ್ಲಿ ನಿಮಗೆ ಕೊಡ್ತಿದ್ದೀನಿ ವಿಷಯಗಳನ್ನು. ಅದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವಾಚ್ ಮಾಡಿ, ಅದ್ರ ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ ನಿಮಗೆ ಅಕಾಡೆಮಿಕ್ ಇಯರ್ 25-26 ವಿಶೇಷವಾಗಿ ಎಕ್ಸಾಮಿನೇಷನ್ ಬೋರ್ಡ್ ಏನು KSEAB ಅವರು ಏನಿದ್ದಾರೆ ಕರ್ನಾಟಕದಲ್ಲಿ, ಇವರು ನಿಮಗೆ ಒಂದು ಕ್ವಶನ್ ಪೇಪರ್ ಬ್ರೇಕ್ ಡೌನ್ ಆಗಿರ್ಬೋದು ಮತ್ತು ಬ್ಲೂ ಪ್ರಿಂಟ್ ಆಗಿರ್ಬೋದು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮತ್ತು ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ಸ್ ಸಹ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾತಾಡ್ತೀನಿ. ಈ ಕ್ಲಾಸಲ್ಲಿ ಬ್ರೇಕ್ ಡೌನ್ ಮತ್ತು ವೆಯ್ಟೇಜ್ ಟೇಬಲ್ಸು, ಅದಾದ ನಂತರ ಕೀ ಸ್ಟಡೀಸ್ ಇನ್ಸೈಟು, ಅದಾದ ನಂತರ ಯಾವುದಲ್ಲಿ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಚಾಪ್ಟರ್ಸ್ ಯಾವುದಿದೆ, ಕ್ರಿಟಿಕಲ್ ವಾರ್ನಿಂಗ್ಸು ಮತ್ತು ರೆಕಮೆಂಡೆಡ್ ಸ್ಟಡಿ ಸ್ಕೆಡ್ಯೂಲ್ಸು, ಇದ್ರ ಬಗ್ಗೆ ನಾನು ಇನ್ನೊಂದು ಸಲ ಹೇಳ್ತಾ, ಮೊದಲನೇದಾಗಿ ನಿಮಗೆ ಟೋಟಲ್ ಬಿಸ್ನೆಸ್ ಸ್ಟಡೀಸಲ್ಲಿ 80 ಮಾರ್ಕ್ಸ್ಗೆ ರೇಟಿಂಗ್ ಇರುತ್ತೆ. ಅದಾದ ನಂತರ ಇಂಟರ್ನಲ್ ಅಸೆಸ್ಮೆಂಟು 20 ಕೊಡ್ತಾರೆ. ನೀವು ಯಾವ ಥರ ಟೆಸ್ಟ್ಗಳಲ್ಲಾಗಿರ್ಬೋದು ಮತ್ತು ನಿಮ್ಗೆ ಕೊಟ್ಟಿರ್ತಕ್ಕಂಥ ಅಟೆಂಡೆನ್ಸ್ ಆಗಿರ್ಬೋದು, ಏನೆಲ್ಲ ಕ್ರೈಟೀರಿಯಾ ಇದೆಯೋ ಆ್ಯಸ್ ಪರ್ KSEAB ಪ್ರಕಾರ ಅದ್ರ ಪ್ರಕಾರ ನಿಮಗೆ 20 ಮಾರ್ಕ್ಸ್ ಇಂಟರ್ನಲ್ಸ್ ನಿಮ್ಮ ಕಾಲೇಜಿಂದ ಕೊಡ್ತಾರೆ. ಟೋಟಲ್ 100 ಮಾರ್ಕ್ಸು. ಇದರಲ್ಲಿ ನೀವು 80 ಮಾರ್ಕ್ಸ್ಗೆ 3 hours 15 minutes ಎಕ್ಸಾಮನ್ನು ನೀವು ಬಿಸ್ನೆಸ್ ಸ್ಟಡೀಸ್ ಸಂಬಂಧಪಟ್ಟಾಗಿ ಅಟೆಂಡ್ ಮಾಡ್ತಾರೆ ಕಾಮರ್ಸ್ ಸ್ಟೂಡೆಂಟ್ಸು. ಇಲ್ಲಿ ಕ್ವಶನ್ ಪೇಪರ್ ಬ್ರೇಕ್ ಡೌನ್ ತೊಗೊಳ್ಳೋಣ. ಕ್ವಶನ್ ಪೇಪರ್ ಏನು 80 ಮಾರ್ಕ್ಸ್ಗಿದೆ, ಅದರಲ್ಲಿ ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D ಅಂತ 3 ಸೆಕ್ಷನ್ಸನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಇಲ್ಲಿ ನೀವೇನು ಹೇಳಬೇಕು ಅಂತಂದರೆ, ಕ್ವಶನ್ ಪೇಪರ್ ಟೈಪ್ ಪಾರ್ಟ್ A ಅಲ್ಲಿ ಯಾವ ಥರ ಇದೆ, MCQ ಥರ ಕ್ವಶನ್ಸು 5 ಕ್ವಶನ್ಸ್ ಇರುತ್ತೆ. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು ಅವರೇ ಚಾಯ್ಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಆಯಿಸಿ ಬರೀಬೇಕಾಗುತ್ತೆ. ಅದಾದ ನಂತರ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇರುತ್ತೆ, ಈಸಿ ಇರುತ್ತೆ. ಅದಾದ ನಂತರ 1 word ಆನ್ಸರ್ಸ್ ಇರುತ್ತೆ. ಇದು ಪಾರ್ಟ್ ಎಲ್ಲಿ ಇರತಕ್ಕಂಥ ಕ್ವಶನು. ಟೋಟಲ್ಲು ಒಂದು ಕ್ವಶನ್ನು ಮಾರ್ಕ್ಸು, ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ ಅಂದರೆ 20 ಇರುತ್ತೆ. 20 ಕ್ವಶನ್ ನೀವು ಆನ್ಸರ್ ಮಾಡಬೇಕಾಗುತ್ತೆ. 1 ಮಾರ್ಕ್ಸ್ ಈಚ್ ಅಂತಂದರೆ ನಿಮಗೆ 20 ಮಾರ್ಕ್ಸು ಈ ಒಂದು ಪಾರ್ಟ್ ಎಲ್ಲಿ ಸಿಗುತ್ತೆ. ಈಸಿಯಾಗಿ ಸಿಗುವಂತಹ ಒಂದು ಪಾರ್ಟ್ ಯಾವುದಂದರೆ ಸೆಕ್ಷನ್ ಯಾವುದಂದರೆ ಪಾರ್ಟ್ ಎ. ಪಾಸ್ ಆಗೋದಕ್ಕೂ ಒಂದು ಪ್ಲ್ಯಾಟ್ಫಾರ್ಮ್ ಇದು, ಮತ್ತು ಒಂದೊಳ್ಳೆ ಸ್ಕೋರ್ ಮಾಡೋದಕ್ಕೆ, ಡಿಸ್ಟಿಂಕ್ಷನ್ ಬರೋದಕ್ಕೆ, ರ್ಯಾಂಕ್ ತೊಗೊಳೋದು ಕೂಡ ಇದೊಂದೊಳ್ಳೆ ಒಂದು ಪಾರ್ಟ್ ಅಂತ ಸೆಕ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟು ಪಾರ್ಟ್ B ಶಾರ್ಟ್ ಆನ್ಸರು. ಇಲ್ಲಿ ನಿಮಗೆ ಟೋಟಲಿ 10 ಕ್ವಶನ್ಸ್ ಇರುತ್ತೆ. 6 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಪ್ರತಿ ಕ್ವಶನ್ಸ್ಗೆ 2 ಮಾರ್ಕ್ಸು ಕೊಡ್ತಾರೆ. ಮತ್ತು ಅದಾದ ನಂತರ 12 ಮಾರ್ಕ್ಸು ನಿಮಗೆ ಇಲ್ಲಿ ಸಿಗುತ್ತೆ. ನೋಡಿ, ಶಾರ್ಟ್ ಆನ್ಸರ್ಸ್ ಏನಂತಂದರೆ 2 ಸೆಂಟೆನ್ಸಲ್ಲಿ ನೀವು ಆನ್ಸರ್ ಬರೀಬೇಕು. 1 or 2 ಸೆಂಟೆನ್ಸಲ್ಲಿ ಯೂಶ್ವಲಾಗಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಪ್ರತಿ ಕ್ವಶನ್ಸ್ಗೂ 2 ಮಾರ್ಕ್ಸ್ ಸಿಗೋದ್ರಿಂದ ನೀವು ಅಟ್ಲೀಸ್ಟ್ 2 ಸೆಂಟೆನ್ಸನ್ನು ನೀವು ಮಾಡಿದ್ರೆ ನಿಮಗೆ ಈಸಿಯಾಗಿ 12 ಮಾರ್ಕ್ಸ್ ಸಿಗುತ್ತೆ. ಔಟ್ ಆಫ್ 10 ಕ್ವಶನ್ಸಲ್ಲಿ 6 ಕ್ವಶನನ್ನು ಅಟೆಂಡ್ ಮಾಡಿದ್ರೆ. ನೆಕ್ಸ್ಟ್ ಪಾರ್ಟ್ C ನೋಡೋಣ, ಒಂದು ನಿಮಿಷ ನೋಡಿ. ಪಾರ್ಟ್ C ಯಲ್ಲಿ ನಾವು ತಗೊಂಡಾಗ 4 ಮಾರ್ಕ್ಸ್ ಇರುತ್ತೆ ಈಚ್ ಕ್ವಶನ್ಸು. ಟೋಟಲಿ 10 ಕ್ವಶನ್ಸನ್ನು ಕೊಟ್ಟಿರ್ತಾರೆ. 10 ಕ್ವಶನ್ಸಲ್ಲಿ ನೀವು ಎಷ್ಟು ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಅಂತ ಬಂದಾಗ 6 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಅದರಲ್ಲಿ ನಿಮಗೆ ಟೋಟಲ್ ಮಾರ್ಕ್ಸ್ ಎಷ್ಟು ಸಿಗುತ್ತೆ ಔಟ್ ಆಫ್ 10 6 ಕ್ವಶನ್ ಅಟೆಂಡ್ ಮಾಡೋದ್ರೆ 24 ಮಾರ್ಕ್ಸು ನಿಮಗೆ ಇಲ್ಲಿ ಪಾರ್ಟ್ ಸಿನ ಸಿಗುತ್ತೆ. ನೋಡಿ, 4 ಮಾರ್ಕ್ಸ್ ಇರೋದ್ರಿಂದ ನೀವು 6 ಕ್ವಶನ್ಸಲ್ಲಿ 10 ಕ್ವಶನ್ಸಲ್ಲಿ ಅಟೆಂಡ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಸ್ಕೋರ್ ಆಗೋಂತಹ ಒಂದು ಪಾರ್ಟ್ C ಇದಾಗಿರುತ್ತೆ.
ಇದನ್ನು ಸಹ ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕಾಗುತ್ತೆ. ಲೆಂತಿ ಆನ್ಸರ್ಸ್ ಬರೀಬೇಕು, ಲಾಂಗ್ ಆನ್ಸರ್ಸ್ ಬರೀಬೇಕಾಗುತ್ತೆ. ಅದರಿಂದ ನೀವು ಚೆನ್ನಾಗಿ ಓದಬೇಕಾಗುತ್ತೆ. ಈ ಒಂದು ಪಾರ್ಟ್ ಸಿಯನ್ನು ಓದಿ ಎಕ್ಸಾಮಲ್ಲಿ ಬರೀಬೇಕಾಗುತ್ತೆ. ಅದಾದ ನಂತರ ಪಾರ್ಟ್ ಡಿ ಬನ್ನಿ, ಎಸೆ ಟೈಪ್ ಕ್ವಶನ್ಸು, ಲಾಂಗ್ ಆನ್ಸರ್ಸು. ಅದಕ್ಕಿಂತ 4 ಮಾರ್ಕ್ಸ್ಗಿಂತ ದೊಡ್ಡ ದೊಡ್ಡ ಕ್ವಶನ್ಸ್ ಇರುತ್ತೆ. ಲಾಂಗ್ ಆನ್ಸರ್ಸ್ಗಳನ್ನು ನಾವು ಬರೀಬೇಕಾಗುತ್ತೆ. ಇಲ್ಲಿ ಪ್ರತಿ ಕ್ವಶನ್ಗೆ 8 ಮಾರ್ಕ್ಸ್ ಕೊಡ್ತಾರೆ. ಮತ್ತು ಇಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ಎಕ್ಸಾಮಲ್ಲಿ ಅಂತಂದರೆ 5 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 5 ಕ್ವಶನ್ಸ್ಗೆ 3 ಕ್ವಶನ್ ಆನ್ಸರ್ ಮಾಡಬೇಕು. ಮತ್ತು ಎಷ್ಟು ಮಾರ್ಕ್ಸ್ ಸಿಗುತ್ತೆ ಟೋಟಲಿ 3 ಕ್ವಶನ್ಸ್ ಅಂದರೆ 8 ಮಾರ್ಕ್ಸ್. 8 3 is 24 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಇಲ್ಲಿ ಒಂದು ಪಾರ್ಟ್ ಡಿ ಎಲ್ ಸಿಗುತ್ತೆ. ಅದನ್ನು ನೀವು ಇಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕು. ಯಾರು ಟಾಪರ್ ಅಂತ ಅನ್ಕೊತಿರೋದಿರ ನೀವು, ಅವರು ಜಾಸ್ತಿ ಫೋಕಸ್ ಮಾಡಿ ಪ್ರಿಪೇರ್ ಆಗಬೇಕಾಗುತ್ತೆ ಈ ಒಂದು ಪಾರ್ಟ್ ಡಿಯಲ್ಲಿ. ಸೊ ಇಷ್ಟು ಕ್ವಶನ್ ಪೇಪರ್ ಬ್ರೇಕ್ ಡೌನ್. ಇನ್ನೊಂದು ಸಲ ನಾನು ರಿವೈಸ್ ಮಾಡ್ತಾ ಹೋಗ್ತೀನಿ. ಸೆಕ್ಷನ್ ಎಲ್ಲಿ MCQ, ಫಿಲ್ಲರ್, ಮ್ಯಾಥ್ಸ್ ಫಾಲೋಯಿಂಗ್ಸು 100 ಮಾರ್ಕ್ಸ್ ಕ್ವಶನ್ಸು ಇರುತ್ತೆ. ಟೋಟಲ್ 20 ಕ್ವಶನ್ಸ್ ಇರುತ್ತೆ. 20 ಮಾರ್ಕ್ಸು ನಿಮಗೆ ಸಿಗುತ್ತೆ. ಟೋಟಲ್ 20 ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳಿದೆ. ಪಾರ್ಟ್ ಬಿ ಅಲ್ಲಿ ಶಾರ್ಟ್ ಆನ್ಸರ್ ಬರೀಬೇಕಾಗುತ್ತೆ. 1 or 2 ಸೆಂಟೆನ್ಸಲ್ಲಿ ಬರೀಬೇಕು. ಪ್ರತಿ ಕ್ವಶನ್ಸು 2 ಮಾರ್ಕ್ಸ್ ಇರುತ್ತೆ. 10 ಕ್ವಶನ್ ಕೊಟ್ಟಿರ್ತಾರೆ. 6 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಬೇಕು. 6 2s ಅಂದರೆ 12 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಅದೇ ರೀತಿ ಪಾರ್ಟ್ ಸಿ ಅಲ್ಲಿ ಲಾಂಗ್ ಆನ್ಸರ್ ಕ್ವಶನ್ಸು ನಿಮಗೆ ಇಲ್ಲಿ 4 ಮಾರ್ಕ್ಸ್ ಇರುತ್ತೆ. ಮತ್ತು ಇಲ್ಲಿ 10 ಕ್ವಶನ್ಸ್ ಇರುತ್ತೆ. 6 ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. 6 4s 24 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಪಾರ್ಟ್ ಡಿ ಅಲ್ಲಿ 8 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ನೀವು 5 ಕ್ವಶನ್ಸ್ ಎಕ್ಸಾಮಲ್ಲಿ ಕೊಟ್ಟಿದ್ರೆ 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. 3 ಕ್ವಶನ್ಸನ್ನು ಅಟೆಂಡ್ ಮಾಡಿದ್ರೆ 8 3s 24 ಮಾರ್ಕ್ಸು ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟು ಇಷ್ಟು ನಿಮ್ಮ ಒಂದು ಕ್ವಶನ್ ಪೇಪರ್ ಬ್ರೇಕ್ ಡೌನು. ನೆಕ್ಸ್ಟು ಹೋಗೋಣ ಮುಂದೆ ಹೋಗೋಣ. ಒಂದು ನಿಮಿಷ. ಅದಾದ ನಂತರ ಯೂನಿಟ್ ವೈಸ್ ವೆಯ್ಟೇಜ್ ಟೇಬಲ್ಸು ನೋಡೋಣ. ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಯೂನಿಟ್ ವೈಸ್ ವೆಯ್ಟೇಜ್ ಟೇಬಲ್ ಕಾಣಿಸ್ತಾ ಇದೆ. ನೋಡಿ ಟೋಟಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ 11 ಚಾಪ್ಟರ್ಸನ್ನು ನಿಮಗೆ ಇಟ್ಟಿದ್ದಾರೆ. 11 ಚಾಪ್ಟ್ರಲ್ಲಿ ನೀವು ನೋಡಿರ್ಬೋದು. ಮೊದಲನೇ ಚಾಪ್ಟ್ರು ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು, ಬಿಸ್ನೆಸ್ ಎನ್ವೈರ್ಮೆಂಟು, ಪ್ಲ್ಯಾನಿಂಗು, ಆರ್ಗನೈಸಿಂಗು, ಸ್ಟಾಫಿಂಗು, ಡೈರೆಕ್ಟಿಂಗು, ಕಂಟ್ರೋಲಿಂಗು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಮಾರ್ಕೆಟಿಂಗು, ಕನ್ಸ್ಯೂಮರ್ ಬಿಹೇವಿಯರ್. ಟೋಟಲ್ 11 ಚಾಪ್ಟ್ರು ನಿಮ್ಮ ಒಂದು ಸಬ್ಜೆಕ್ಟಲ್ಲಿ ಬಿಸ್ನೆಸ್ ಸ್ಟಡೀಸಲ್ಲಿ ಇದೆ. ಸೊ ಪ್ರತಿ ಚಾಪ್ಟ್ರಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಒಂದು ನೇಚರ್ ಇದೆ, ಅದರದ್ದೇ ಆಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ಸ್ ಇರುತ್ತೆ, ಅದರದ್ದೇ ಆಗಿರ್ತಕ್ಕಂಥ ಒಂದು ವೆಯ್ಟೇಜ್ ಇರುತ್ತೆ. ಸೊ ಅದನ್ನು ಯಾವ ಥರ ಈ ಒಂದು ಬೋರ್ಡ್ ಅವರು ನಿಮಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡಿ ಯಾವ್ಯಾವ ಕ್ವಶನ್ಸನ್ನು ಯಾವ ಚಾಪ್ಟ್ರಲ್ಲಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಓಕೆ, ಒಂದು ನಿಮಿಷ. ಚಾಪ್ಟರ್ ನಂಬರ್ 1, ಯೂನಿಟ್ 1, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಒಂದು ನಿಮಿಷ ನೋಡಿ. ಚಾಪ್ಟರ್ 1 ಅಥವಾ ಯೂನಿಟ್ 1 12 ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲಿ ಬರೋಂಥ ಚಾನ್ಸಸ್ ಇರುತ್ತೆ. 12 ಮಾರ್ಕ್ಸ್ 80ಗೆ. ಇಲ್ಲಿ 8 ಮಾರ್ಕ್ಸ್ ಕ್ವಶನ್ಸು ಒಂದು ಕೇಳ್ತಾ ಇದ್ದಾರೆ. 4 ಮಾರ್ಕ್ಸ್ ಕ್ವಶನ್ಸ್ ಯಾವುದೂ ಇಲ್ಲ, ಇಲ್ಲಿ ನೀವು ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. 2 ಮಾರ್ಕ್ಸ್ ಕ್ವಶನ್ಸು 1 ಬರ್ತಾ ಇದೆ. ಮತ್ತು 1 ಮಾರ್ಕ್ಸ್ ಕ್ವಶನ್ಸು 2 ಕ್ವಶನ್ಸ್ ಬರ್ತಾ ಇದೆ. ಅಂದರೆ ಇಲ್ಲಿ ಬ್ರೇಕ್ ಡೌನ್ ಯಾವ ಥರ ಆಗಿದೆ ಅಂತಂದರೆ ವೆಯ್ಟೇಜ್ ಟೇಬಲಲ್ಲಿ 8 ಮಾರ್ಕ್ಸ್ 1 ಕ್ವಶನ್ನು, 4 ಮಾರ್ಕ್ಸ್ ಯಾವುದೇ ಥರ ಇಲ್ಲ. ಮತ್ತು 2 ಮಾರ್ಕ್ಸು 1 ಕ್ವಶನ್ ಕೇಳ್ತಾ ಇದ್ದಾರೆ. 1 ಮಾರ್ಕ್ಸ್ ಕ್ವಶನ್ಸು 2 ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು 8 ಮಾರ್ಕ್ಸು, 2 ಮಾರ್ಕ್ಸು ಮತ್ತು 1 ಮಾರ್ಕ್ಸ್ ಕ್ವಶನ್ಸು. ಸೊ ಫಸ್ಟ್ ಚಾಪ್ಟರ್ ಕ್ಲೋಸು. ಸೊ ನೆಕ್ಸ್ಟು ಹೋಗೋಣ ಸೆಕೆಂಡ್ ಚಾಪ್ಟರ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು. ಇಲ್ಲಿ 8 ಮಾರ್ಕ್ಸು ವೆಯ್ಟೇಜ್ ಇದೆ. ಅದರಲ್ಲಿ 8 ಮಾರ್ಕ್ಸ್ ಕ್ವಶನ್ಸ್ ಯಾವುದೂ ಇಲ್ಲ. 4 ಮಾರ್ಕ್ಸ್ 1 ಕ್ವಶನ್ಸ್ ಇದೆ. ಮತ್ತು 2 ಮಾರ್ಕ್ಸ್ 1 ಕ್ವಶನ್ಸ್ ಇದೆ. 1 ಮಾರ್ಕ್ಸ್ ಕ್ವಶನ್ 2 ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಮೇಜರಾಗಿ ಏನು ಅಂಥದ್ದೇನು ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ. ಆರಾಮ್ಸೆ ಕೂಲಾಗಿ 1 2ರಿಂದ 3 ಕ್ವಶನ್ಸು ಕರೆಕ್ಟಾಗಿ ಓದಿದ್ರೆ 4 ಮಾರ್ಕ್ಸ್ ಅಟೆಂಡ್ ಮಾಡ್ಬೋದು. ಮತ್ತು ಸಿಂಪಲ್ಲಾಗಿ 1 ಮಾರ್ಕ್ಸ್ ಕ್ವಶನ್ಸು ಈಸಿ ಇರುತ್ತೆ, ಅದನ್ನು ನೀವು ಓದ್ಕೊಂಡ್ರೆ ಮುಗಿಯುತ್ತೆ. ಮತ್ತು 2 ಮಾರ್ಕ್ಸ್ 1 ಕ್ವಶನ್ಸ್ ಇರುತ್ತೆ. ಸಿಂಪಲ್ಲಾಗಿ 4ರಿಂದ 5 ಕ್ವಶನ್ಸ್ ಬರುತ್ತೆ, ಓದ್ಬೋದು ಅಂತ ತೊಂದರೆ ಇಲ್ಲ. ಸೊ ಇದು ಚಾಪ್ಟರ್ ಮುಗಿತು. 8 ಮಾರ್ಕ್ಸ್ ಇಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಚಾಪ್ಟರ್ ನಂಬರ್ 3, ಬಿಸ್ನೆಸ್ ಎನ್ವೈರ್ಮೆಂಟು. 9 ಮಾರ್ಕ್ಸು ಕೊಡ್ತಾ ಇದ್ದಾರೆ. ಇಲ್ಲಿ ನಿಮಗೆ 8 ಮಾರ್ಕ್ಸ್ ಯಾವುದೇ ಥರ ಕ್ವಶನ್ಸ್ ಇಲ್ಲ. 4 ಮಾರ್ಕ್ಸು
ಎರಡು ಕ್ವಶನ್ಸ್ ಬರ್ತಾ ಇದೆ. ಇದು ಮ್ಯಾಕ್ಸಿಮಮ್ 2 ಕ್ವಶನ್ಸು 4 ಮಾರ್ಕ್ಸೇ ಬರ್ತಾ ಇದೆ. ಇಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ 4 ಮಾರ್ಕ್ಸ್ ಕ್ವಶನ್ಸು. ಮತ್ತು 2 ಮಾರ್ಕ್ಸ್ ಯಾವುದೇ ಥರ ಕ್ವಶನ್ಸ್ ಇಲ್ಲ. 1 ಮಾರ್ಕ್ಸ್ ಕ್ವಶನ್ ಒಂದಿದೆ. ನೀವು ಮೇಜರಾಗಿ ಬಿಸ್ನೆಸ್ ಎನ್ವೈರ್ಮೆಂಟಲ್ಲಿ ಫೋಕಸ್ ಮಾಡಬೇಕಾಗಿರೋದು 4 ಮಾರ್ಕ್ಸ್ ಕ್ವಶನ್ಸು ಮತ್ತು 1 ಮಾರ್ಕ್ಸ್ ಕ್ವಶನ್ಸು. ಸೊ ಅದರಿಂದ ಇಲ್ಲಿ ಆ ಥರದ್ದು ತೊಂದರೆ ಇಲ್ಲ. ಮೇಯ್ನು ನೀವು ಈ ಚಾಪ್ಟರ್ನ ಬಿಡಬಾರ್ದು, ಕರೆಕ್ಟಾಗಿ ಓದಲೇಬೇಕು. ಯಾಕಂದರೆ ನೀವು ಪಾರ್ಟ್ ಸಿಲಿ ಆನ್ಸರ್ ಮಾಡಬೇಕಂದ್ರೆ 4 ಮಾರ್ಕ್ಸ್ ಕ್ವಶನ್ಸು ಇಲ್ಲಿ 2 ಕ್ವಶನ್ಸ್ ಬರೋದ್ರಿಂದ ಔಟ್ ಆಫ್ 6 ಬರೀಬೇಕಾದ್ರಿಂದ ನೀವು ಕರೆಕ್ಟಾಗಿ ಓದಲೇಬೇಕು. ಈ ಚಾಪ್ಟರ್ ಮಿಸ್ ಮಾಡಬಾರ್ದು. ಇದು ಈ ಚಾಪ್ಟ್ರು ಮುಗಿತು, ಕ್ಲೋಸ್. ಸೊ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಓಕೆ, 4 ಮಾರ್ಕ್ಸ್ ಮೇಲೆ ಫೋಕಸ್ ಮಾಡಿ 3rd ಚಾಪ್ಟ್ರು. ನೆಕ್ಸ್ಟ್ 4th ಚಾಪ್ಟ್ರು ಪ್ಲ್ಯಾನಿಂಗಲ್ಲಿ ಮತ್ತೆ 8 ಮಾರ್ಕ್ಸ್ ಇದೆ. ಸೊ 8 ಮಾರ್ಕ್ಸ್ಗೆ ಇಲ್ಲಿ ಬರ್ತಕ್ಕಂಥದ್ದು 4 ಮಾರ್ಕ್ಸ್ 1, 2 ಮಾರ್ಕ್ಸ್ 1 ಮತ್ತು 1 ಮಾರ್ಕ್ಸ್ ಕ್ವಶನ್ಸು 2 ಬರ್ತಾ ಇದೆ. ಇಲ್ಲಿ ನೀವು ಜಾಸ್ತಿ ಮ್ಯಾಜಿಕ್ ಪಲಿಂಗು ಫಿಲ್ ಇನ್ ದ ಬ್ಲ್ಯಾಂಕ್ಸು 1 ವರ್ಡ್ ಆನ್ಸರ್ ಇದನ್ನು ಜಾಸ್ತಿ ಫೋಕಸ್ ಮಾಡಿ. ಯಾಕಂದರೆ 2 ಕ್ವಶನ್ಸ್ ಇಲ್ಲಿ 1 ಮಾರ್ಕ್ಸೇ ಬರ್ತಾ ಇದೆ, ಮತ್ತು 2 ಮಾರ್ಕ್ಸ್ 1 ಬರ್ತಾ ಇದೆ, ಮತ್ತು 4 ಮಾರ್ಕ್ಸು 1 ಬರ್ತಾ ಇದೆ. 8 ಮಾರ್ಕ್ಸ್ ಟೋಟಲ್ ಆಯಿತು. ಸೊ ಇಲ್ಲಿ ನೀವು ಏನು ಅಷ್ಟೊಂದೇನು ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟು 5th ಚಾಪ್ಟ್ರು 12 ಮಾರ್ಕ್ಸು ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರ್ತಾ ಇದೆ. 8 ಮಾರ್ಕ್ಸ್ ಒಂದು ಕ್ವಶನು ಓದಬೇಕು. 4 ಮಾರ್ಕ್ಸ್ ಯಾವುದೇ ಥರ ಇಲ್ಲ, ತಲೆ ಕೆಡಿಸ್ಕೊಂಬಿಟ್ಟು 4 ಮಾರ್ಕ್ಸ್ಗೆ 2 ಮಾರ್ಕ್ಸ್ 1 ಮತ್ತು 1 ಮಾರ್ಕ್ಸ್ ಕ್ವಶನ್ಸು 2. ಸೊ ನೆಕ್ಸ್ಟ್ ಸ್ಟ್ಯಾಪಿಂಗು 16 ಮಾರ್ಕ್ಸು ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರ್ತಾ ಇದೆ. ಇಲ್ಲಿ 16 ಮಾರ್ಕ್ಸ್ ಬರ್ತಾ ಇರೋದ್ರಿಂದ ನೀವು ಜಾಸ್ತಿ ಫೋಕಸ್ ಮಾಡಿ ಓದಬೇಕು. 8 ಮಾರ್ಕ್ಸ್ ಕ್ವಶನ್ಸು ಬರ್ತಾ ಇದೆ, ಮತ್ತು 4 ಮಾರ್ಕ್ಸು ಬರ್ತಾ ಇದೆ, 2 ಮಾರ್ಕ್ಸು ಬರ್ತಾ ಇದೆ, ಮತ್ತು 1 ಮಾರ್ಕ್ಸ್ ಕ್ವಶನ್ಸು ಬರ್ತಾ ಇದೆ. ಈ ಚಾಪ್ಟರ್ನ ನೀವು ಕಂಪಲ್ಸರಿ ಓದಲೇಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ನೆಕ್ಸ್ಟ್ ಹೋಗೋಣ ಡೈರೆಕ್ಟಿಂಗು. ಸೊ 12 ಮಾರ್ಕ್ಸ್ ಬರ್ತಾ ಇದೆ ಇಲ್ಲಿ. ಸೊ 8 ಮಾರ್ಕ್ಸ್ ಕ್ವಶನ್ಸ್ ಕಂಪಲ್ಸರಿ, ನೆಕ್ಸ್ಟು 2 ಮಾರ್ಕ್ಸ್ 1, ನೆಕ್ಸ್ಟು 1 ಮಾರ್ಕ್ಸು 2 ಕ್ವಶನ್ಸು. ಸೊ 4 ಮಾರ್ಕ್ಸ್ ಮೇಲೆ ಫೋಕಸ್ ಮಾಡಬೇಡಿ, ಇಲ್ಲಿ 8 ಮಾರ್ಕ್ಸ್ ಮೇಲೆ ಫೋಕಸ್ ಮಾಡಿ. 1 ಮಾರ್ಕ್ಸು ಮತ್ತು 2 ಮಾರ್ಕ್ಸ್ ಮೇಲೆ ಫೋಕಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಕಂಟ್ರೋಲಿಂಗು. ಸೊ ಇಲ್ಲಿ 7 ಮಾರ್ಕ್ಸ್ ಅಷ್ಟೇ ಸಿಗ್ತಾ ಇರೋದ್ರಿಂದ ಜಾಸ್ತಿ ಏನು ಫೋಕಸ್ ಮಾಡಬೇಡಿ. ನಿಮ್ಗೆ ಇಲ್ಲಿ 8 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ, 4 ಮಾರ್ಕ್ಸ್ ಕ್ವಶನ್ಸ್ ಇದೆ, ಮತ್ತು 1 ಮಾರ್ಕ್ಸ್ ಕ್ವಶನ್ಸು ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸೊ ನೆಕ್ಸ್ಟ್ 9ನೇ ಚಾಪ್ಟ್ರು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು 8 ಮಾರ್ಕ್ಸು. ಇಲ್ಲಿ ನೀವು 8 ಮಾರ್ಕ್ಸ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಮತ್ತು 4 ಮಾರ್ಕ್ಸ್ 1 ಕ್ವಶನ್ ಬರ್ತಾ ಇದೆ, 2 ಮಾರ್ಕ್ಸ್ 1 ಮಾರ್ಕ್ಸು 2 ಕ್ವಶನ್ನು. ಮಾರ್ಕೆಟಿಂಗ್ ದೊಡ್ಡ ಚಾಪ್ಟರ್ ಇದೆ. ಆ್ಯಕ್ಚುಲಿ ಜಾಸ್ತಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರ್ತಾ ಇರೋದು ಕೂಡ ಇಲ್ಲೇ 21 ಮಾರ್ಕ್ಸ್ ಬರ್ತಾ ಇದೆ. ಈ ಚಾಪ್ಟರ್ನ ಬಿಡೋಂಗೇ ಇಲ್ಲ ನೀವು. 8 ಮಾರ್ಕ್ಸ್ 1, 2 ಮಾರ್ಕ್ಸ್, 4 ಮಾರ್ಕ್ಸ್ 2, ಮತ್ತು 2 ಮಾರ್ಕ್ಸ್ 1. ಸೊ ಮತ್ತು 1 ಮಾರ್ಕ್ಸು 3 ಕ್ವಶನ್ಸ್ ಬರ್ತಾ ಇದೆ. ಇದು ಮ್ಯಾಕ್ಸಿಮಮ್ ಕವರೇಜ್, ವೆಯ್ಟೇಜ್ ಕವರೇಜ್ ಅಂತಂದರೆ ಮಾರ್ಕ್ಸಲ್ಲಿ ಈ ಚಾಪ್ಟ್ರೆ. ಅದರಿಂದ ನೀವು ಫುಲ್ಲಾಗಿ ಪ್ರಿಪೇರ್ ಆಗಲೇಬೇಕಾಗುತ್ತೆ. ಓದ್ದಿರ ಅಂತೂ ನೀವು ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಈ ಚಾಪ್ಟರ್ನ ಓದ್ದಿರ ಹೋಗಲೇಬಾರ್ದು ಎಕ್ಸಾಮ್ಗೆ. ಇವಾಗಲೇ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಓದ್ಕೊಳ್ಳಿ ಇದನ್ನು. ಈ ಚಾಪ್ಟ್ರನ್ನ ನಾನು ಮತ್ತೆ ಹೇಳ್ತೀನಿ ಯಾವ ಚಾಪ್ಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಂತ. ನೆಕ್ಸ್ಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ನು 7 ಮಾರ್ಕ್ಸ್ ಬರ್ತಾ ಇದೆ. 8 ಮಾರ್ಕ್ಸ್ ಯಾವುದೇ ಕ್ವಶನ್ಸ್ ಇಲ್ಲ, ಮತ್ತು 4 ಮಾರ್ಕ್ಸ್ 1 ಬರ್ತಾ ಇದೆ, 2 ಮಾರ್ಕ್ಸ್ 1 ಬರ್ತಾ ಇದೆ, 1 ಮಾರ್ಕ್ಸ್ 1 ಬರ್ತಾ ಇದೆ. ಸೊ ನೀವು ಸ್ವಲ್ಪ ಲೈಟಾಗಿ ನೋಡ್ಕೊಂಡಿದ್ರು ಸಾಕು. ಇಷ್ಟು ಬ್ಲೂ ಪ್ರಿಂಟ್ ಆಯಿತು. ಇಷ್ಟೊತ್ತು ಮಾತಾಡಿದ್ದು ನಾವು ಬ್ಲೂ ಪ್ರಿಂಟು. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಲ್ಲಿ ಬರ್ತಾ ಇದೆ, ಯಾವ ಕ್ವಶನ್ಸ್ ಎಲ್ಲೆಲ್ಲಿ ಕೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಕೀ ಸ್ಟ್ರಾಟಜಿಕ್ ಇನ್ಸೈಟ್. ನೋಡಿ, ಇಲ್ಲಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಏನು ಹೇಳ್ತಾ ಇದ್ದೀನಿ ಅಂತಾರೆ, ಬಿಗ್ 5 ಕ್ವಶನ್ಸು, ಎಸ್ಸೆ ಕ್ವಶನ್ಸು. ನೀವು ಫಸ್ಟ್ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಯಾರು ಟಾಪರ್ ಅಂದ್ಕೊಂಡಿದ್ದೀರಾ ಅಥವಾ ಪಾಸ್ ಆಗಬೇಕಂತ ಅಂದ್ಕೊಂಡಿದ್ದೀರಾ ಅವರು ಮೇಯ್ನಾಗಿ ಇಲ್ಲಿ 8 ಮಾರ್ಕ್ಸ್ ಕ್ವಶನ್ಸನ್ನು ನೀವು ಕರೆಕ್ಟಾಗಿ ಪರ್ಫೆಕ್ಟ್ ಆಗಬೇಕಾಗುತ್ತೆ. ಅದರಿಂದ ಇಲ್ಲಿ ನೀವೇನು ಪರ್ಫೆಕ್ಟ್ ಆಗಬೇಕಾದ್ರೆ ಏನು ಮಾಡಬೇಕು, ಪಾರ್ಟ್ ಡಿಯಲ್ಲಿ ನೀವು 24 ಮಾರ್ಕ್ಸ್ ಇಲ್ಲೇ ಮ್ಯಾಕ್ಸಿಮಮ್ ನೀವು ಪಾಸ್ ಆಗೋ ಲೆವೆಲ್ಗೆ ಬಂದುಬಿಡುತ್ತೆ 3 ಕ್ವಶನ್ ಅಟೆಂಡ್ ಮಾಡಿದ್ರೆ. ಅದಕ್ಕೆ ಬಿಗ್ 5 ಕ್ವಶನ್ಸ್ ಆನ್ಸರ್ಸನ್ನು ಮಾಡೋದಕ್ಕೆ ನೀವು ರೆಡಿ ಆಗಬೇಕು. ಬಿಗ್ 5 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ಯಾವುದಾದ್ರು 5 ಚಾಪ್ಟರ್ ಇದೆ, 5 ಚಾಪ್ಟ್ರಲ್ಲಿ 3 ಚಾಪ್ಟರ್ನ ಪರ್ಫೆಕ್ಟ್ ಆಗಲೇಬೇಕು. ನೋಡಿ, 5 ಚಾಪ್ಟರ್ ಇದೆ ಇಲ್ಲಿ, 5 ಚಾಪ್ಟರ್ ಇದೆ. ಈ 5 ಚಾಪ್ಟ್ರಲ್ಲಿ 3 ಚಾಪ್ಟರ್ ನೀವು ಪರ್ಫೆಕ್ಟ್ ಆದರೆ ನೀವು ಈಸಿಯಾಗಿ 3 ಕ್ವಶನ್ಸನ್ನು ಔಟ್ ಆಫ್ ಎಷ್ಟು ಕ್ವಶನ್ಸು, ಔಟ್ ಆಫ್ 6 ಕ್ವಶನ್ಸಲ್ಲಿ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಓಕೆ, ಅದಕ್ಕೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕಾಗುತ್ತೆ. 1 ನಿಮಿಷ, 5 ಯೂನಿಟ್ಸಲ್ಲಿ 3 ಕ್ವಶನ್ಸನ್ನು ನೀವು
ಅಟೆಂಡ್ ಮಾಡಬೇಕಾಗುತ್ತೆ. ನೋಡೋಣ. ನೋಡಿ 5 ಯೂನಿಟ್ಸ್ ಇದೆ, 5 ಕ್ವಶನ್ಸ್ ಕೊಡ್ತಾರೆ. 5 ಕ್ವಶನ್ಸಲ್ಲಿ ನೀವು 3 ಕ್ವಶನ್ಸನ್ನು ಕಂಪಲ್ಸರಿ ಅಟೆಂಡ್ ಮಾಡಬೇಕು. ಇಲ್ಲಿ 5 ಯೂನಿಟ್ಸು 8 ಮಾರ್ಕ್ಸ್ ಕ್ವಶನ್ಸು ಬರೋದ್ರಿಂದ 5 ಕ್ವಶನ್ಸು ಅಲ್ಲೇ ಅರೇಂಜ್ ಆಗುತ್ತೆ 5 ಯೂನಿಟ್ಸಿಂದ. ಯಾವುದಿದು ಮಾರ್ಕೆಟಿಂಗಲ್ಲಿ 8 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, ಸ್ಟಾಫಿಂಗಲ್ಲಿ ಬರುತ್ತೆ, ಮತ್ತು ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ 8 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಆರ್ಗನೈಸಿಂಗಲ್ಲಿ ಬರುತ್ತೆ, ಡೈರೆಕ್ಟಿಂಗಲ್ಲಿ ಬರುತ್ತೆ. ನಿಮಗೆ ಯಾವುದು ಈಸಿಯೆಸ್ಟ್ ಚಾಪ್ಟ್ರು ಯಾವುದಿದೆ, ಮಾರ್ಕೆಟಿಂಗಾ, ಸ್ಟಾಫಿಂಗಾ, ಅಥವಾ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟಾ, ಆರ್ಗನೈಸಿಂಗಾ, ಡೈರೆಕ್ಟಿಂಗ್, ಯಾವುದು ನಿಮಗೆ ಟಾಪ್ 3 ಮೋಸ್ಟ್ ಈಸಿಯೆಸ್ಟ್ ಚಾಪ್ಟರ್ಸ್ ಇದೆ ಆ ಚಾಪ್ಟರ್ಸನ್ನು ನೀವು ಕವರ್ ಮಾಡಿದ್ರೆ ಸಾಕಾಗುತ್ತೆ. ಓಕೆ, ನೋಡಿ ಮಾರ್ಕೆಟಿಂಗ್ ಈಸಿ ಇರುತ್ತೆ, ಇಲ್ಲಿ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ. ಸ್ಟಾಫಿಂಗು ನಿಮಗೆ ಈಸಿ ಇದೆ, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟು ಈಸಿ ಇದೆ. ಈ 3 ಚಾಪ್ಟರ್ ನೀವು ಈಸಿಯಾಗಿ ತೊಗೊಳ್ಬೋದು. ಅಥವಾ ಮಾರ್ಕೆಟಿಂಗು, ಸ್ಟಾಫಿಂಗು, ನೇಚರ್ ಆಫ್ ಇದಾಯಿತು. ಇದೆ ಆ್ಯಕ್ಚುಲಿ ಮೂರು ಈಸಿ ಇದೆ ನಿಮಗೆ. 3 ಈಸಿಯಾಗಿ ನೀವು ತೊಗೊಬೋದು. ಅಥವಾ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಆ ಚಾಪ್ಟರ್ಸನ್ನು ನೀವು ಕವರ್ ಮಾಡ್ಕೊಬೋದು. ಸೊ ಇಷ್ಟು ಕೀ ಸ್ಟ್ರಾಟಜೀಸು. 8 ಮಾರ್ಕ್ಸ್ ಕ್ವಶನ್ಸು ಅಟೆಂಡ್ ಮಾಡಬೇಕು, ಯಾಕಂದರೆ 24 ಮಾರ್ಕ್ಸು ನಿಮಗಿಲ್ಲೇ ಕವರೇಜ್ ಆಗೋದ್ರಿಂದ ಔಟ್ ಆಫ್ 3 ಕ್ವಶನ್ಸಲ್ಲಿ 5 ಕ್ವಶನ್ಸ್ ಕೊಟ್ಟಿರ್ತಾರೆ, 3 ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. ಸೊ ನೆಕ್ಸ್ಟು ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಚಾಪ್ಟರ್ ಯಾವುದು, ಯಾವ ಚಾಪ್ಟ್ರಲ್ಲಿ ಜಾಸ್ತಿ ಕೇಳ್ತಾ ಇದ್ದಾರೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಬ್ಲೂ ಪ್ರಿಂಟಲ್ಲಿ. ಮತ್ತು ಇನ್ನೊಂದು ಸಲ ಡಿಸ್ಕಷನ್ ಮಾಡೋಣ. ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಚಾಪ್ಟರ್ ಯಾವುದು ನಾನು ಆಲ್ರೆಡಿ ಹೇಳ್ದಂಗೆ ಮಾರ್ಕೆಟಿಂಗು ತುಂಬ ಮಾರ್ಕ್ಸ್ ಬರ್ತಕ್ಕಂಥದ್ದು. ಬಿಸ್ನೆಸ್ ಸ್ಟಡೀಸಲ್ಲಿ 21 ಮಾರ್ಕ್ಸ್ ಇಲ್ಲೇ ಕವರ್ ಆಗ್ತಿದೆ. ಕಿಂಗ್ ಆಫ್ ದಿ ಸಿಲೆಬಸ್ ಅಂತ ಹೇಳ್ಬೋದು. ಸೊ ಇಲ್ಲಿ 26% ಅಷ್ಟು ಕಾನ್ಸೆಪ್ಟ್ ಎಂಟೈರ್ ಥಿಯರಿ ಚಾಪ್ಟ್ರಲ್ಲಿ, ಥಿಯರಿ ಪೇಪರಲ್ಲಿ ಕವರ್ ಆಗ್ತಿದೆ. ಮತ್ತು ಬಿಸ್ನೆಸ್ ಎನ್ವೈರ್ಮೆಂಟು ಹೈ ಡೆನ್ಸಿಟಿ 4 ಮಾರ್ಕ್ಸ್ ಕ್ವಶನ್ಸ್, 2 ಕ್ವಶನ್ಸ್ ಬರೋದ್ರಿಂದ ನೀವು ಇಲ್ಲಿ ಇದನ್ನು ಬಿಡಲೇಬಾರ್ದು. ಹೈ ವ್ಯಾಲ್ಯೂ ನಿಮಗೆ ಇಲ್ಲೇ ಮಾರ್ಕ್ಸ್ ರೈಸ್ ಆಗೋದು. ಓಕೆನಾ, ಯಾಕಂದರೆ ಅಲ್ಲಿ ನಿಮಗೆ 2 ಕ್ವಶನ್ಸ್ 4 ಮಾರ್ಕ್ಸ್ ಬರುತ್ತೆ, ಇಲ್ಲಿ 2 ಕ್ವಶನ್ 4 ಮಾರ್ಕ್ಸ್ ಬಂತಂದರೆ ನಿಮಗೆ ಪಾರ್ಟ್ ಸಿನ ಈಸಿಯಾಗಿ ಅಟೆಂಡ್ ಮಾಡಿಬಿಡ್ಬೋದು. ಇನ್ನು 2 ಕ್ವಶನ್ ಯಾವುದಾದ್ರೂ ಚಾಪ್ಟರ್ ನೋಡಿಕೊಂಡ್ರೆ. ಸೊ ಇದು ಮೇಜರಾಗಿ ನಿಮಗೆ ಇಲ್ಲಿ ಸ್ಕೋರ್ ಆಗೋಂತಹ ಒಂದು ಎಫಿಷಿಯನ್ಸಿ ಚಾಪ್ಟ್ರು, ಮಾರ್ಕೆಟಿಂಗು, ಬಿಸ್ನೆಸ್ ಎನ್ವೈರ್ಮೆಂಟು. ಸೊ ನೆಕ್ಸ್ಟ್ ಬರೋಣ. ನೆಕ್ಸ್ಟು ಕ್ರಿಟಿಕಲ್ ವಾರ್ನಿಂಗ್. ನೀವು ಯಾವ ಥರ ಓದಬೇಕು ನೋಡಿ. ಯೂನಿಟ್ಸ್ 4 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಓದಂಗಿಲ್ಲ. 4 ಮಾರ್ಕ್ಸ್ ಕ್ವಶನ್ಸ್ ಯಾವುದೇ ಓದಬೇಕು ನೋಡಿ. 4 ಮಾರ್ಕ್ಸ್ ಆನ್ಸರ್ ಫಾರ್ ಯೂನಿಟ್ 1, ಯೂನಿಟ್ 5, ಯೂನಿಟ್ 7 ಈ ಥರ ಓದಬೇಕು. ಎಲ್ಲ ಓದಂಗಿಲ್ಲ. ನೋ 8 ಮಾರ್ಕ್ಸ್ ಕ್ವಶನ್ಸ್. ಡು ನಾಟ್ ಓವರ್ ಪ್ರಿಪೇರ್ ಲಾಂಗ್ ಎಸೆ ಕ್ವಶನ್ಸ್ 2, 3, 4, 8, 9, 11 ಈ ಯಾವ ಚಾಪ್ಟ್ರು ಓದಂಗಿಲ್ಲ. ಈ ಎಲ್ಲ ಚಾಪ್ಟ್ರಲ್ಲಿ 8 ಮಾರ್ಕ್ಸ್ ಕ್ವಶನ್ಸು ಬರೋದಿಲ್ಲ. ಸೊ ಅದರಿಂದ ನೀವು ಅಲ್ಲಿ ಜಾಸ್ತಿ ಫೋಕಸ್ ಮಾಡಬಾರ್ದು. ಸೊ ಅಲ್ಲಿ ಮೇನ್ 4 ಮಾರ್ಕ್ಸ್ ಕ್ವಶನ್ಸ್ ಎಲ್ಲೆಲ್ಲಿ ಬರುತ್ತೆ ಆ ಚಾಪ್ಟರ್ ಮಾತ್ರ ನೀವು ಕವರ್ ಮಾಡಬೇಕು ಅಂತ ನೋಡಿ. 4 ಮಾರ್ಕ್ಸ್ ಕ್ವಶನ್ಸ್ ಬಂದಾಗ 1 ಯೂನಿಟಲ್ಲಿ ಬರಲ್ಲ, ಯೂನಿಟ್ 5ಅಲ್ಲಿ ಬರಲ್ಲ, ಯೂನಿಟ್ 7ಅಲ್ಲಿ ಬರಲ್ಲ. ನೀವು ನೋಡಿರ್ಬೋದು. ಒಂದು ನಿಮಿಷ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಯೂನಿಟ್ ನಿಮಗೆ ತೊಗೊಂಡಾಗ ಯೂನಿಟ್ 1ಅಲ್ಲಿ 4 ಮಾರ್ಕ್ಸ್ ಕ್ವಶನ್ಸು ನಮಗೆ ಕಾಣಿಸ್ತಾ ಇಲ್ಲ, ಇಲ್ಲಿ ಓದಂಗಿಲ್ಲ. ಯೂನಿಟ್ 2ಅಲ್ಲಿ ನಿಮಗೆ 4 ಮಾರ್ಕ್ಸ್ ಕಾಣಿಸ್ತಾ ಇದೆ, ಓದ್ಕೊಬೇಕು. ಮತ್ತು ಯೂನಿಟ್ 3 ನಾವು ಹೇಳಿದಂಗೆ ಇಲ್ಲಿ ನೀವು ಜಾಸ್ತಿ ಓದಲೇಬೇಕು. 4 ಮಾರ್ಕ್ಸ್ ಕ್ವಶನ್ಸ್ 2 ಬರೋದ್ರಿಂದ ಓದಲೇಬೇಕು. ಪ್ಲ್ಯಾನಿಂಗಲ್ಲಿ 1 ಕ್ವಶನ್ 4 ಮಾರ್ಕ್ಸ್ ಬರುತ್ತೆ, ಆರ್ಗನೈಸಿಂಗಲ್ಲಿ 4 ಮಾರ್ಕ್ಸ್ ಬರಲ್ಲ, ಸ್ಟಾಫಿಂಗಲ್ಲಿ ಕ್ವಶನ್ ಬರುತ್ತೆ, ನೀವು ಪಿಕಪ್ ಆಗಬೇಕು, ಡೈರೆಕ್ಟಿಂಗಲ್ಲಿ 4 ಮಾರ್ಕ್ಸ್ ಬರಲ್ಲ, ಕಂಟ್ರೋಲಿಂಗಲ್ಲಿ 4 ಮಾರ್ಕ್ಸ್ ಬರುತ್ತೆ. ನಿಮಗೆ ಯಾವುದು ಈಸಿಯೆಸ್ಟ್ ಅನಿಸುತ್ತೆ ಅದನ್ನು ಆ ಚಾಪ್ಟರ್ನ ನೀವು ಕವರ್ ಮಾಡಬೇಕಾಗುತ್ತೆ. ಎಲ್ಲವನ್ನು ಓದಬಾರ್ದು. 8 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿ ಬರ್ತಾ ಇದೆ, 4 ಮಾರ್ಕ್ಸ್ ಎಲ್ಲಿ ಕ್ವಶನ್ ಬರ್ತಾ ಇದೆ, ಮ್ಯಾಕ್ಸಿಮಮ್ 4 ಮಾರ್ಕ್ಸ್ ಕ್ವಶನ್ ಎಲ್ಲಿ ಬರ್ತಾ ಇದೆ ಅದನ್ನು ನೀವು ಫೋಕಸ್ ಮಾಡಬೇಕಾಗುತ್ತೆ. ಓಕೆ, ಇದು ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಕ್ರಿಟಿಕಲ್ ವಾರ್ನಿಂಗ್ ಆಯಿತು. ನೆಕ್ಸ್ಟ್ ರೆಕಮೆಂಡೇಷನ್ ಸ್ಟಡಿ ಸ್ಕೆಡ್ಯೂಲ್. ನೀವು ಮೇನು ಸ್ಟಡಿಯನ್ನು ನೀವು ತೊಗೊಂಡಾಗ ಬಿಸ್ನೆಸ್ ಶಾರ್ಟ್ ಟೈಮಲ್ಲಿ 40 to 50 ಡೇಸಲ್ಲಿ ನೀವು ಓದಬೇಕು ಅಂತಂದರೆ ಯಾವುದು ನೀವು ಮಾಸ್ಟರ್ ಆಗಬೇಕು, ಯಾವ ಚಾಪ್ಟರ್ನ ಜಾಸ್ತಿ ಫೋಕಸ್ ಮಾಡಬೇಕು ನೋಡಿ. ಮಾಸ್ಟರ್ ಯಾವುದು, ಪೇಸ್ 1 ನೀವು ಮಾಸ್ಟರ್ ಆಗಬೇಕಂದ್ರೆ ಮಾರ್ಕೆಟಿಂಗ್ ಆ್ಯಂಡ್ ಸ್ಟಾಫಿಂಗ್ ಇವೆರಡರಲ್ಲೇ 37 ಮಾರ್ಕ್ಸ್ ನಿಮ್ಗೆ ಕವರ್ ಆಗ್ತಾಯಿದೆ. 21 ಮಾರ್ಕ್ಸು ಮತ್ತು 16 ಮಾರ್ಕ್ಸ್, ಟೋಟಲ್ 37 ಮಾರ್ಕ್ಸ್ ಇವೆರಡೇ ಚಾಪ್ಟರ್ಲ್ಲಿ ಕವರ್ ಆಗೋದ್ರಿಂದ ನೀವು 2 ಚಾಪ್ಟರ್ನ ಪರ್ಫೆಕ್ಟಾಗಿ ಆಗಲೇಬೇಕು. ಆದರೆ ನಿಮಗೆ ಈಸಿಯಾಗಿ 48% ಅಷ್ಟು ಈ 2 ಚಾಪ್ಟರ್ನೇ ಕವರ್ ಆಗಿಬಿಡುತ್ತೆ ನಿಮಗೆ ಮಾರ್ಕ್ಸು ಪೇಪರಲ್ಲಿ. ಸೊ ನೆಕ್ಸ್ಟು ಅದೇ ಥರ ಪೇಸ್ 2 ಪೇಸ್ 2 ಅಲ್ಲಿ ನೇಚರ್ ಆಫ್ ಮ್ಯಾನೇಜ್ಮೆಂಟು, ಆರ್ಗನೈಸಿಂಗು, ಡೈರೆಕ್ಟಿಂಗು 8 ಮಾರ್ಕ್ಸ್ ಕ್ವಶನ್ಗೆ ನೀವು ಇದನ್ನು ತೊಗೊಳ್ಬೋದು ಈಸಿಯಾಗಿ. ಇದು ಈಸಿಯಾಗಿ ಕಡಿಮೆ ಸಿಲೆಬಸ್ ಇರೋದ್ರಿಂದ ನೀವು 8 ಮಾರ್ಕ್ಸ್ ಕ್ವಶನ್ಸನ್ನ ಈ 3 ಚಾಪ್ಟರ್ ತೊಗೊಬೋದು. ಅಥವಾ ನೇಚರ್ ಆಫ್ ಮ್ಯಾನೇಜ್ಮೆಂಟು ಮತ್ತು ಡೈರೆಕ್ಟಿಂಗು, ಸ್ಟಾಫಿಂಗ್ ಈ 3 ತೊಗೊಂಡ್ರು ಕೂಡ ನಿಮಗೆ 8 ಮಾರ್ಕ್ಸ್ ಕ್ವಶನ್ಸ್ ಆರಾಮ್ಸೆ ಆನ್ಸರ್ ಮಾಡ್ಬೋದು. ಓಕೆ, ಇನ್ನು 2 ಚಾಪ್ಟರ್ ನೀವು ಚಾಯ್ಸ್ ತೊಗೊಂಡು ನಡೆಯುತ್ತೆ. ನೆಕ್ಸ್ಟು ಬಿಸ್ನೆಸ್ ಎನ್ವೈರ್ಮೆಂಟು
ಮತ್ತು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಅದು ಸೊ ನಿಮಗೆ ಅಲ್ಲಿ 4 ಮಾರ್ಕ್ಸ್ 4 ಮಾರ್ಕ್ಸ್ 2 ಕ್ವಶನ್ ಇಲ್ಲಿ ಬರುತ್ತೆ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ 4 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಕ್ವಶನ್ಸ್ ಬರೋದ್ರಿಂದ ನಿಮಗೆ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಈಸಿಯಾಗಿ ಅಟೆಂಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. 3 ಕ್ವಶನ್ಸ್ ಅಲ್ಲೇ ಬರುತ್ತೆ ಈ ಚಾಪ್ಟರ್ನ. ಸೊ ನೆಕ್ಸ್ಟು ಲಾಸ್ಟಲ್ಲಿ ಫೇಸ್ 4ಅಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಡೈಲಿ 15 ಮಿನಿಟ್ಸು 1 ಮಾರ್ಕ್ಸ್ ಕ್ವಶನ್ಸು, ಆಬ್ಜೆಕ್ಟಿವ್ ಕ್ವಶನ್ಸು ಎಲ್ಲ ಡ್ರಿಲ್ ಮಾಡಬೇಕು. ಎಲ್ಲೆಲ್ಲಿ ಕ್ವಶನ್ಸ್ ಕೇಳ್ತಾ ಇದ್ದೀನಿ, ಯಾವ ಚಾಪ್ಟರ್ಲ್ಲಿ ಕೇಳ್ತಾ ಇದ್ದೀನಿ, 1 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರ್ತಾ ಇದೆ, ಆ ಚಾಪ್ಟರ್ನ ಪ್ರಿಪೇರ್ ಆಗ್ತಾನೆ ಇರಬೇಕು. 15 ಮಿನಿಟ್ಸ್ ಡ್ರಿಲ್ ಮಾಡಬೇಕು, ಓದ್ತಿರಬೇಕು. ಸೊ ಇದನ್ನೆಲ್ಲ ನೀವು ಮಾಡ್ತಾ ಇದ್ದೀರ ಅಂತಂದರೆ ಡೆಫಿನೆಟ್ಲಿ ನೀವು ಈಸಿಯಾಗಿ ಬಿಸ್ನೆಸ್ ಸ್ಟಡೀಸನ್ನು ಪೇಪರಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೋದು, ಅಥವಾ ಪಾಸ್ ಆಗೋಗಿದ್ದರೆ ಪಾಸ್ ಅಂತ ಅಂದ್ಕೊಂಡಿದ್ರೆ ಪಾಸ್ ಕೂಡ ಆಗ್ಬೋದು ಅಂತ ಹೇಳ್ತಾ, ಸೊ ಇಷ್ಟೊತ್ತು ಈ ವಿಡಿಯೋವನ್ನು ಕೇಳಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ತಾ, ಕೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಅಥವಾ ಕ್ವಶನ್ ಪೇಪರ್ ಪ್ಯಾಟ್ರನ್ ಅಲ್ಲ, ಮಾಡಲ್ ಕ್ವಶನ್ ಪೇಪರ್ಸನ್ನು ತೊಗೊಂಡು ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಓದಿ. ಎಕ್ಸಾಮ್ ಹತ್ರ ಬರ್ತಾ ಇದೆ, ಸುಮ್ಮನೆ ಪ್ಯಾನಿಕ್ ಆಗಬೇಡಿ. ಟೈಮ್ ಕಡಿಮೆ ಇದೆ ಅಂತ ಭಯ ತೊಗೊಂಬೇಡಿ. ಸಿಲೆಬಸ್ಸನ್ನು ಕವರ್ ಮಾಡಿ. ಸಿಲೆಬಸ್ಸನ್ನು ಕವರ್ ಮಾಡಿದ್ರೆ ನಿಮ್ಗೆ ಯಾವುದೇ ಥರ ಎಕ್ಸಾಮಲ್ಲಿ ಭಯ ಆಗಲ್ಲ ಅಂತ ಹೇಳ್ತಾ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. God bless you.